ಟೆನ್ಷನ್ ಮಾಡಬೇಡಿ. ಏ ಮುದಬಿ ಅತ್ತಾಗೆ ಕಾಡ್ದತ್ತಾಗೆ ಟೆನ್ಷನ್ ಮಾಡಬೇಡಿ, ಟೆನ್ಷನ್ ಕದ್ರಬೇಡ, ಬಂದು ಹೋಗತ್ತಾಗೆ. ಎಕ್ಸಾಂಪಲ್, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ವೈಸ್ ಪ್ರೆಸಿಡೆಂಟ್ ಆಗ್ತೀರಾ, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ಕ್ಯಾಪ್ಟನ್ ಆಗಿ ಹಾಗೆ, ಸುಮ್ಮನೆ ಹೊಂಟೋಗು, ನಾನು ಕ್ಯಾಪ್ಟನ್ ಆಗೋ ಹಾಗೆ. ಸುಮ್ಮನೆ ಹೊಂಟೋಗು, ಈಗಲೇ ಟೆನ್ಷನ್ ಅಲ್ಲ ಅವನೇ. ವಾರಕ್ಕೊಂದ್ಸಲ ಹಾಕಿ ಡೈಲಿ ಹಾಕಿ ಗಡ್ಡಕ್ಕೆ ಎಣ್ಣೆ ಅಲ್ಲ ಕೇಳೋಣ. ಇದನ್ನೇ ಕಿತ್ತಲ್ಲ ಹಿಂಗ್ ನಾಟಿ ಮಾಡಿಸ್ಬಿಡು. ಬೇಡ, ನನಗೇನ್ ಕೂದ್ಲು ಅವಶ್ಯಕತೆ ಇಲ್ವಾ? ಮನ್ ಗಡ್ಡದ ಕೂದ್ಲು ಹಾಕಿ ಸೇವಿಂಗ್ ಮಾಡತ್ತೀವಿ. ಬರ್ತಾ ಇರೋದು ಮೂವಿಯಲ್ಲೆಲ್ಲ. ಹೌದಾ? ಇವಳು ಏನಂದ್ಲು, ಕಟ್ ಮಾಡ್ತಾ ಇದೀನಿ ಏನ್ಲು. ಒಂದು ವಿಷಯ ಹೇಳ್ತೀನಿ, ಏನು ಪಾಪ ಯಾರಿಗೆ ಸಿಕ್ಲಿಲ್ಲ. ಇಲ್ಲಿಗೆ ಎಬ್ಬಸ್ಬಿಟ್ಟು ಬರೇ ತಿನ್ನು. ಸ್ಪಂದನ ಕ್ಯಾರೆಟ್ ಹಲ್ವಾ ಸಿಗ್ಲಿಲ್ಲ, ಕ್ಯಾರೆಟ್ ಹಲ್ವಾ ಸಿಗ್ಲಿಲ್ಲ ಅಂತ. ಧನುಷ್ ಗಲಾಟೆ ಮಾಡ್ತಿರ್ಲಲ್ಲ. ಸುಮ್ಮನಿರು, ಹೇಳ್ಬಿಡ. ವಂದನ, ಅವತ್ ನಂಗೆ ಕ್ಯಾರೆಟ್ ಹಲ್ವಾ ಸಿಕ್ಕಿಲ್ಲ ಅಂತ ಗಲಾಟೆ ಮಾಡ್ತಿದ್ದೆಲ್ಲ ಬೆಳಗ್ಗೆ. ನನಗ್ ಸಿಕ್ಕಿಲ್ಲ ಅಂತ ಗಲಾಟೆ ಮಾಡ್ತಿರ್ಲಿಲ್ಲ, ಮನೇಲಿ ಯಾರಿಗೂ ಸಿಗ್ಲಿಲ್ಲ ಅಂತ ಅವ್ರು ಗಲಾಟೆ ಮಾಡ್ತಿದ್ದಾರೆ. ಎಲ್ಲರಿಗೆ ಅಲ್ಲ, ಇವಳು ಹೆಂಗೆ ಅಂದ್ರೆ ಸ್ವೀಟ್ ಇರೋ ಹಲ್ವಾ ಅವಳು ತಿನ್ಲು. ನೀವು ಎಲ್ಲ ಆ ಕ್ಯಾರೆಟ್ ಹಲ್ವಾ ತಿನ್ಬಿಟ್ರೆ ಇನ್ನೇನು ಅಂತ. ಚೆನ್ನಾಗಿತ್ತು, ಕಳ್ಸಿದೆ ಚೆನ್ನಾಗಿತ್ತು ಸರ್. ಕ್ಯಾರೆಟ್ ಹಲ್ವಾ ತಿಂದಿದ್ದು ಇನ್ನೇನು. ರಘು ಸರ್, ನಾನು ಮಲಗಕ್ ಹೋಗ್ತಾ ಇದ್ದೆ, ಪಾಪ ನಾನು ಕರೆದ್ಬಿಟ್ಟು ಧನುಷ್ ಬೆನ್ನಿ ಹೋದೆ, ಇರಿ ಕ್ಯಾರೆಟ್ ಏನೋ ಮಾಡ್ತೀನಿ, ಏನ್ ಮಾಡ್ತೀನಿ ಅಂತ ಹೇಳಿದ ಅವಳು. ಕ್ಯಾರೆಟ್ ಬೇಯಿಸ್ತಾ ಇದೀನಿ, ಏನೋ ಮಾಡ್ತೀನಿ, ನಂಗೆ ನಿದ್ದೆ ಎಳಿತಾ ಇತ್ತೆ, ಹೊಟ್ಟೆ ತುಂಬ ಬೇರೆ ಎಫ್ಸಿ ತಿನ್ಸಿದ್ಲು. ನೀವ್ ತಿಂದಿರೋ ಚೆನ್ನಾಗಿಲ್ದೇ ಇರೋ ಕ್ಯಾರೆಟ್ ಹಲ್ವಾಗೆ ನಾವ್ ಎಲ್ಲ ಮಾಡ್ಕೊಂಡ್ಬಂದ್ಬಿಟ್ಲು. ನಾವು ಚೆನ್ನಾಗಿದೆ ಪಾಪ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ಆ ಟೈಮ್ ಏನ್ ಮಾಡಿದಾಳೆ, ಬೇಯಿಸಿದಾಳೆ. ಹೆಂಗ್ ಮಾಡಿದ್ಯಾ? ಬೇಯಿಸಿದಾಳೆ ಕ್ಯಾರೆಟ್ ನ, ಅದಕ್ಕೆ ಸಕ್ಕರೆಗೆ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕಲಸ್ಕೊಂಡ್ ಕಾಫಿ ಪೌಡರ್ ತರ ಬಂದ್ ತಗೊಂಡ್ಬಂದ್ಬಿಟ್ಟವಳೆ. ಅದು ಕುದಿಸಿಲ್ಲ, ಅದ್ರ ಕ್ಯಾರೆಟ್ಗೆ ಕ್ಯಾರೆಟ್ಗೆ ಡೈರೆಕ್ಟ್ ಮಿಲ್ಕ್ ಹಾಕಿ ತಗೊಂಡ್ಬಂದಿರೋದು. ಕ್ಯಾರೆಟ್ ಸೆಪರೇಟ್, ಮಿಲ್ಕ್ ಸೆಪರೇಟ್.